ದಕ್ಷಿಣ ಕನ್ನಡದ ಕೈ ಶಾಸಕ ಕಾರ್ಯಕರ್ತರ ನಡುವೆ ವಾರ್ ಆಗಿದೆ. ಶಾಸಕನ ಮೇಲೆ ಅಸಮಾಧಾನ ತೋರಿದ್ದಕ್ಕೆ ಎಫ್ಐಆರ್ ಹಾಕಲಾಗಿದೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ಧ ಅಸಮಾಧಾನ ಹೊರಹಾಕಲಾಗಿದೆ. ಅಸಮಾಧಾನ ತೋರಿ ಆಡಿಯೋ ಹರಿಬಿಟ್ಟಿದ್ದ ಕಾರ್ಯಕರ್ತ ಹಕೀಂ ಕೂರ್ನಾಟಕ ಎಂಬ ಕೈ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಮಾಡಿದ್ದಾರೆ. ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಶೋಕ್ ಕುಮಾರ್ ರೈ ಮುಸ್ಲಿಮರನ್ನ ಕಡೆಗಣಿಸ್ತಾ ಇದ್ದಾರೆ. ಶಾಸಕರಿಗೆ ಮುಸ್ಲಿಮರು ಬೇಡವಾಗಿದ್ದಾರೆ ಎಂಬ ಆಡಿಯೋ ವೈರಲ್ ಆಗಿದೆ. ಈ ಹಿನ್ನೆಲೆ ಕಾಂಗ್ರೆಸ್ ಮುಖಂಡ ಬಶೀರ್ ಎಂಬುವರು ಈಗ ದೂರನ್ನ ಕೊಟ್ಟಿದ್ದಾರೆ. ನೋಡಿ ಕಾರ್ಯಕರ್ತರನ್ನ ಹೇಗೆ ನಡೆಸ್ಕೊಳ್ತಾ ಇದ್ದಾರೆ. ಅಶೋಕ್ ರೈ ಅವ್ರ ಮೇಲೆ ಬಂದಿರುವಂತಹ ಗಂಭೀರ ಆರೋಪ ಇದು. ಮುಸ್ಲಿಮರನ್ನ ಕಡೆಗಣಿಸ್ತಾ ಇದ್ದಾರೆ. ಶಾಸಕರಿಗೆ ಮುಸ್ಲಿಮರು ಬೇಡವಾಗಿದ್ದಾರೆ. ಆಡಿಯೋ ವೈರಲ್ ಮಾಡಲಾಗಿತ್ತು. ಈಗ ಏನು ಪ್ರಶ್ನೆ ಮಾಡಿದಂತಹ ಕಾರ್ಯಕರ್ತ ಏನಿದ್ದಾನೆ, ಇದು ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಹಕೀಂ ಕೂರ್ನಾಟಕ ಅಂತ, ಆತನ ಮೇಲೆ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಹಾಕಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರು ಪ್ರಶ್ನೆ ಮಾಡಲಿಕ್ಕೆ ಯಾವುದೇ ಅವಕಾಶ ಇಲ್ವಾ? ಹಾಗಾದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ಕೊಂಡಿದ್ದಾರೆ ಇವರು ಶಾಸಕರು. ನೋಡಿ, ಆರೋಗ್ಯಕರವಾದಂಥ ಚರ್ಚೆಯನ್ನು ಮಾಡಿದ್ದಾರೆ. ಅವಾಚ್ಯ ಪದ ಇಲ್ಲ ಅಥವಾ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಕೇಳಿದ್ದಾರೆ, ಯಾಕೆ ಈ ರೀತಿ ನೀವು ಗೆದ್ದ ಮೇಲೆ ಹಿಂಗೆ ಮಾಡ್ತಿದ್ದೀರಿ ಅಂತೇಳಿ. ಅಷ್ಟಕ್ಕೆ ಕೇಸು. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಈ ಅಶೋಕ್ ಕುಮಾರ್ ರೈ ಏನಿದ್ದಾರೆ, ಪ್ರಶ್ನೆಯನ್ನು ಮಾಡಲಿಕ್ಕೆ ಹಾಗಾದರೆ ಆ ಪಕ್ಷದಲ್ಲಿ ಅವಕಾಶನೇ ಇಲ್ವಾ? ಅದಕ್ಕೆ ಅವಕಾಶ ಮಾಡಿಕೊಡಲ್ವಾ ರೈ? ಅಂದರೆ ಪ್ರಶ್ನೆ ಮಾಡಿದಕ್ಕೆ ಎಫ್ಐಆರ್ ಹಾಕ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಆಗ್ತಾ ಇರೋದೇನು? ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇಲ್ವಾ ಅಂತ ಅಲ್ಲಿ? ನಿಜಕ್ಕೂ ಕೂಡ ಪ್ರಭು, ಅಂದ್ರೆ ಇದು ಪುತ್ತೂರು ವಿಧಾನಸಭಾ ಕ್ಷೇತ್ರ ಏನಿದೆ, ಈ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಕಾಂಗ್ರೆಸ್ನ ಅಶೋಕ್ ಕುಮಾರ್ ರೈ ಮತ್ತು ಅದೇ ಪಕ್ಷದ ಕಾರ್ಯಕರ್ತನಾಗಿರುವಂತಹ ಹಕೀಂ ಕೂರ್ನಾಟಕ ಅನ್ನುವಂಥವರ ನಡುವೆ ನಡೀತಾ ಇರುವಂತಹ ಒಂದು ಜಟಾಪಟಿ ಇದು. ಆಗ ಶಾಸಕ ಮತ್ತು ಕಾರ್ಯಕರ್ತರ ನಡುವಿನ ಒಂದು ವಾರ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಇದು ನಿನ್ನೆ ಮೊನ್ನೆಯ ವಾರ್ ಅಲ್ಲ. ಅಶೋಕ್ ಕುಮಾರ್ ರೈ ಅವರು ಸ್ವಲ್ಪ ಒಂದಿಷ್ಟು ಸಾಫ್ಟ್ ಹಿಂದುತ್ವವನ್ನಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ಯಾಕಂದ್ರೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ಏನಿದೆ ಅದು ಹಿಂದುತ್ವದ ಭದ್ರಕೋಟೆ. ಆದ್ರೆ ಬಿಜೆಪಿ ಒಳಜಗಳದಿಂದ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಈ ನಿಟ್ಟಿನಲ್ಲಿ ಮುಂದಕ್ಕೂ ಕೂಡ ಇದು ಯೂಸ್ಫುಲ್ ಆಗಬಹುದೇನೋ ಅನ್ನುವಂಥ ಲೆಕ್ಕಾಚಾರ ಏನೋ ಗೊತ್ತಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಅಲ್ಪಸಂಖ್ಯಾತ ಕಾರ್ಯಕರ್ತರಿಗೆ ಒಂದು ರೀತಿ ಅಸಮಾಧಾನಕ್ಕೆ ಕಾರಣವಾಗ್ತಾ ಇರುವಂತದ್ದು. ಇದೇ ವಿಚಾರವನ್ನ ಮುಂದಿಟ್ಟು ಈ ಹಕೀಂ ಕೂರ್ನಾಟಕ ಅನ್ನುವಂಥವನು ಈ ಶಾಸಕರ ವಿರುದ್ಧ ಒಂದು ಆಡಿಯೋವನ್ನ ಹರಿಬಿಟ್ಟಿದ್ರು. ಶಾಸಕರು ಮುಸಲ್ಮಾನರನ್ನ ಕಡೆಗಣಿಸ್ತಾ ಇದ್ದಾರೆ. ಮುಸ್ಲಿಮರ ಮತದಿಂದ ಗೆದ್ದಂತ ಶಾಸಕರಿಗೆ ಮುಸ್ಲಿಮರು ಬೇಡವಾಗಿದ್ದಾರೆ. ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇದೆ, ಅಲ್ಲಿ ಅವರ ಬೆಂಬಲ ಇಲ್ಲದೆ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನು ಗೆಲ್ಲಿಸೋಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಸ್ಲಿಮರ ತಾಕತ್ತು ಏನು ಅನ್ನುವಂಥದ್ದನ್ನ ಶಾಸಕರಿಗೆ ಅರ್ಥ ಮಾಡಿಸ್ಬೇಕು, ತೋರಿಸ್ಬೇಕು ಅನ್ನೋ ರೀತಿಯ ಒಂದು ಆಡಿಯೋನ ಹರಿಬಿಟ್ಟಿದ್ರು. ಇದು ಪಕ್ಷದ ಒಳಗಡೆ ಒಂದು ರೀತಿ ಜಟಾಪಟಿ ಕಾರಣವಾಗಿತ್ತು. ಇದಾದ ಬೆನ್ನಲ್ಲೇ ಇದೀಗ ಆ ಹಕೀಂ ಕೂರ್ನಾಟಕ ಅನ್ನುವಂಥ ಕಾರ್ಯಕರ್ತನ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು. ಇದನ್ನ ಕಾಂಗ್ರೆಸ್ ಮುಖಂಡ ಬಶೀರ್ ಅನ್ನುವಂಥವರು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಶಾಸಕರ ವಿರುದ್ಧ ತಿರುಗಿದಂತ ಕಾರಣದಿಂದಲೇ ಎಫ್ಐಆರ್ ದಾಖಲಾಗಿರುವಂತದ್ದು. ಆತನನ್ನ ಪೊಲೀಸರು ಬಂಧಿಸುವಂತಹ ಘಟನೆ ಕೂಡ ನಡೆದಿದೆ. ಹಾಗಾಗಿ ಕಾರ್ಯಕರ್ತ ಏನಿದ್ದಾನೆ ತನ್ಗೆ ಒಂಥರ ಶೋಷಣೆ ಅನ್ನುವಂಥದ್ದು ಆಗ್ತಾ ಇದೆ. ನಾನು ನನ್ನ ಒಂದು ವಿಚಾರವನ್ನ ಪ್ರಶ್ನೆ ಮಾಡಿದಂತ ಸಂದರ್ಭ, ನನ್ನನ್ನ ಈ ರೀತಿ ನಡೆಸಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಆತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಶಾಸಕರ ಒತ್ತಡದಿಂದಲೇ ಪೊಲೀಸರು ನನ್ನ ಮೇಲೆ ದೌರ್ಜನ್ಯವನ್ನ ಮಾಡಿದ್ದಾರೆ. 3 ಜೀಪ್ ನಲ್ಲಿ ಬಂದಂತ ಪೊಲೀಸರು ನನ್ನನ್ನು ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ನನ್ನನ್ನ ಒಂದು ಏನೋ ಕಾನೂನಿಗೆ ವಿರುದ್ಧವಾದ ರೀತಿಯಲ್ಲಿ ನನ್ನನ್ನು ಬಂಧಿಸಲಾಗಿದೆ ಅನ್ನುವಂತ ರೀತಿಯ ಆರೋಪಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಪ್ರಭು. ಆದಿತ್ಯ, ಅಂದ್ರೆ ಸಹಜವಾಗಿ ಮುಸ್ಲಿಂ ಅಲ್ಪಸಂಖ್ಯಾತ ಅಂತ ಹೇಳಿದ್ರೆ ತಟ್ಟಂತ ಕಾಂಗ್ರೆಸ್ ಕಡೆಗೆ ಅವರು ವಾಲೋದು, ಅವ್ರ ಕಡೆನೇ ವೋಟ್ ಮಾಡ್ತಾರೆ, ಸಾಂಪ್ರದಾಯಿಕ ಮತಗಳು ಅಂತ. ಹೀಗಾದಾಗ ಆ ಸಮುದಾಯದ ವಿರೋಧವನ್ನು ಕೂಡ ಕಟ್ಕೊಳ್ಬೇಕಾಗುತ್ತೆ ಅಂತ ಓವರಾಲ್ ನೋಡೋದಾದ್ರೆ ಅಸಮಾಧಾನ ಆಗ್ತಾರೆ ಅಂತೇಳಿ. ನಿಜಕ್ಕೂ ಪ್ರಭು, ಯಾಕಂದ್ರೆ ಈಗ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದಂತ ಜಾತ್ಯತೀತ ಪಕ್ಷ ಅನ್ನುವಂತ ಒಂದು ವಿಚಾರ ಇರುವಂತದ್ದು. ಬಟ್ ಆ ಶಾಸಕರು ಎಲ್ಲೋ ಒಂದ್ ಕಡೆ ಒಂಚೂರು ಸಾಫ್ಟ್ ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರೆ ಏನೋ ಅನ್ನುವಂತಹ ವಿಚಾರ. ಯಾಕಂದ್ರೆ ಕಳೆದ ಬಾರಿ ವಿಶ್ವ ಹಿಂದೂ ಪರಿಷತ್ನ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರು ಬಹಿರಂಗವಾಗಿ ಪಾಲ್ಗೊಂಡಿದ್ರು ಮತ್ತು ಅಲ್ಲಿ ವೇದಿಕೆಗೆ ಹೋಗಿ ಆ ಸಂಘದ ಹಿರಿಯರ ಒಂದು ಕಾಲಿಗೆ ಬೀಳುವಂತದ್ದು ಇಂಥದ್ದೆಲ್ಲ ಮಾಡಿದ್ರು. ಇದು ಕೂಡ ಎಲ್ಲೋ ಒಂದ್ ಕಡೆ ಬಹಳ ಅಸಮಾಧಾನಕ್ಕೆ, ಅಂದ್ರೆ ಅಲ್ಪಸಂಖ್ಯಾತ ಮತದಾರರು ಪ್ರಮುಖವಾಗಿ ಆ ಕಾರ್ಯಕರ್ತರು ಮುಸಲ್ಮಾನ್ ಸಮಾಜದ ಕಾರ್ಯಕರ್ತರಿದ್ದಾರೆ, ಇವರ ಒಂದು ಅಸಮಾಧಾನ ಕಾರಣವಾಗಿತ್ತು. ಅಲ್ಲಿಂದ ಈ ಒಂದು ವಿಚಾರ ಅನ್ನುವಂಥದ್ದು ಬಹಳ ಮುನ್ನೆಲೆಗೆ ಬಂದಿತ್ತು. ಒಂದು ರೀತಿಯ ಜಟಾಪಟಿ ಅನ್ನುವಂಥದ್ದು ನಡೀತಾ ಇದೆ. ಪ್ರಮುಖವಾಗಿ ಹಕೀಂ ಕೂರ್ನಾಟಕ ಅನ್ನುವಂಥ ಕಾರ್ಯಕರ್ತರಿಂದ ಈತ ಬೇರೆ ಬೇರೆ ರೀತಿಯಲ್ಲಿ ಅಸಮಾಧಾನವನ್ನ ಹೊರ ಹಾಕ್ತಾ ಇದೆ. ಪ್ರಮುಖವಾಗಿ ಒಂದು ಆಡಿಯೋ ಈತ ಏನು ಹೊರಬಿಟ್ಟಿದ್ದ, ಈ ಆಡಿಯೋ ಬಹಳಷ್ಟು ವೈರಲ್ ಕೂಡ ಆಗಿತ್ತು. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಈ ಬಾರಿ ಗೆದ್ದಿರುವಂತಹ ವಿಚಾರ ಅಲ್ಪಸಂಖ್ಯಾತರ ಮತಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಿದ್ದಿತ್ತು ಮತ್ತು ಮುಂದಿನ ಒಂದು ಸ್ಥಳೀಯ ಚುನಾವಣೆಯಲ್ಲೂ ಕೂಡ
ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಇದೇ ವಿಚಾರವನ್ನ ಮುಂದಿಟ್ಟು ಆತ ಅಸಮಾಧಾನವನ್ನ ಹೊರ ಹಾಕಿರುವಂತದ್ದು. ಈ ಸ್ಥಳೀಯ ಚುನಾವಣೆಯಲ್ಲೂ ಕೂಡ ನಾವು ನಮ್ಮ ತಾಕತ್ತನ್ನ ತೋರಿಸದೆ ಹೋದ್ರೆ ಇವರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಮುಸ್ಲಿಂ ಸಮುದಾಯ ಮತ್ತು ಆ ಮತದಾರರ ಒಂದು ಶಕ್ತಿ ಏನು ಅನ್ನುವಂಥದ್ರ ಕುರಿತು ಒಂದು ಪ್ರದರ್ಶನ ಆಗ್ಬೇಕು. ಇದರಿಂದ ನಾವು ತೋರಿಸ್ಬೇಕು ನಮ್ಮ ತಾಕತ್ತು ಏನು ಅನ್ನುವಂಥ ರೀತಿಯಲ್ಲಿ ಆತ ಕರೆ ಕೊಟ್ಟಿದ್ದೆ. ಈ ಕರೆ ಬೆನ್ನಲ್ಲೇ ಶಾಸಕರು ಗರಮಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಆ ಕಾರ್ಯಕರ್ತನನ್ನ ವಶಕ್ಕೆ ಪಡೆದು ಹೈಡ್ರಾಮವೇ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂತದ್ದು. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ. ಈಗ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಏನಿದಾರಲ್ಲ, ಅವ್ರಿಗೆ ಪ್ರಶ್ನೆ ಮಾಡಿದ್ದಕ್ಕೆ, ಅವ್ರ ವಿರುದ್ಧ ಮಾತಾಡಿದ್ದಕ್ಕೆ, ಒಂದು ಆಡಿಯೋ ವೈರಲ್ ಆದಕ್ಕೆ ಅವ್ರಿಗೆ ಮುಜುಗರ ಆಗಿ ಈಗ ಇವರ ವಿರುದ್ಧ ಎಫ್ಐಆರ್ ಕೂಡ ಮಾಡಿಸಿದ್ದಾರೆ. ಅಂದರೆ ಇಲ್ಲಿ ಕಾರ್ಯಕರ್ತರಿಗೆ ಸ್ವಾತಂತ್ರ್ಯ ಇಲ್ಲ. ಆತ ಬೇರೆ ಪಕ್ಷದ BJP ಕಾರ್ಯಕರ್ತ ಅಲ್ಲ, ಅವರದೇ ಪಕ್ಷದ ಕಾರ್ಯಕರ್ತ, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ವ್ಯಕ್ತಿ. ಅದರಲ್ಲೂ ಕಾಂಗ್ರೆಸ್ ಅಂತಂದರೆ ಅದು ಸಾಂಪ್ರದಾಯಿಕ ಮತಗಳು ಮುಸ್ಲಿಂ ಸಮುದಾಯದ್ದು. ಅವ್ರಿಗೆ ಹೀಗಾದರೆ ಹೇಗೆ ಅಂಥೇಳಿ ಅವ್ರ ಸಮುದಾಯದವರು ಪ್ರಶ್ನೆ ಮಾಡುತ್ತಿದ್ದಾರೆ.